ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದರೂ ಇನ್ನೂ ಉಳಿದಿದ್ರೆ, ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ತೀವಿ. ಯಾರು ಎಷ್ಟೇ ಚರ್ಚೆ ಮಾಡಿ, ಯಾರು ಎಷ್ಟೇ ಟೀಕೆ ಮಾಡಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಹೇಳಬೇಕು. ನಾನು ಹಳೆಯ ಎಲ್ಲಾ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. 2018ಕ್ಕೆ ನಾನು ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆ ನಿಮಗೋಸ್ಕರ. ನಂತರ ನಾನು ಜಗಪಟ್ಟವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಕೊಂಡು, ಪಾಪ ಅವ್ರು ಹೇಳ್ತಾರೆ ಟೂರಿನ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೂ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಈ ಟೀಕೆ ಮಾಡೋರಿಗೆ ನಾನು ಇದಕ್ಕಿಂತ ಹೇಳಬೇಕಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವಾರು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ, ನಾವೆಲ್ಲರೂ ಅವರನ್ನೇ ನಿಲ್ಲಿಸಬೇಕು ನಮ್ಮ ಮನಸ್ಸಿನಲ್ಲಿ, ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕುತ್ತಿದ್ದರೆ ಇಲ್ಲಿ ಬೇಡಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜೈಗಳು ಹೇಳುತ್ತಿದ್ದ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ನವರು ಯಾವ ರೀತಿ ನಡೆದುಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕ್ರಮ, ಅವರು ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮನೆಯಲ್ಲಿ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ ಬಂದಿರಲ್ಲ, ಬಂದ ಮೇಲೆ ಹೊರಗಡೆ ಮಾಧ್ಯಮ ಮುಂದೆ ಹೇಳಿದ್ದಾರೆ, ಗಂಡಿನ ಮಕ್ಕಳು ಹೋಗ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯ ತೆಗಿತಿಲ್ಲ, ಅವರಿಗೂ ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಅಂತ ನೆನ್ನೆನೂ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸನ್ನು ಎಷ್ಟು ಭಯ ಇದೆ ಏನ್ ತಪ್ಪು ಮಾಡಿದೀವಿ ಅಂತ ನಾವೇನ್ ಮಾಡಿದ್ದೇವೆ. ದೇವೇಗೌಡರನ್ನ ಹೀಗೆ ಹೇಳ್ತಾರೆ, ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೋಗಿ ಹೇಳ್ತಾರೆ. ದೇವೇಗೌಡರು ಒಂದು ಧ್ವನಿ ಇಲ್ಲದೆ ಇದ್ರೆ ನಿಮಗೆ ಕಿರಣ್ ಯಾರು ಕಾಂಗ್ರೆಸ್ ದೇವರಿಗೆ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ ಮೊದಲು ನೀವು ಸರಿಪಡಿಸಿಕೊಳ್ಳಿ.